ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನನ್ನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಬಂದುಬಿಟ್ಟು ನಾವು ಇವತ್ತು ಏನಂದರೆ ಊರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಬೆಂಗಳೂರು ಟು ಬಾಗಲಕೋಟೆ ಹೋಗ್ತಾ ಇದ್ದೀವಿ. ಏಕೆಂದರೆ ಅಮ್ಮನ ಮನೆಯಲ್ಲಿ ಜಾತ್ರೆ ಇದೆ, ಸೊ ಅವ್ರದ್ದು ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗೆಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಮನೆಯವರು ಕಾರ್ ಬುಕ್ ಮಾಡಿದರು, ಸೊ ಇವಾಗ ಕಾರ್ ಬಂದಿದೆ. ಅದಕ್ಕೆ ಇವಾಗ ಅಪ್ಪು, ನಾನು ಮತ್ತು ನಮ್ಮ ಅತ್ತೆ ವೆಯ್ಟ್ ಮಾಡೋ ಅಷ್ಟರಲ್ಲೇ ಕಾರು ಬಂದುಬಿಟ್ಟು. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಜಾಲಹಳ್ಳಿಗೆ. ಅಲ್ಲಿ ನಮ್ಮದು ಬಸ್ ಬರುತ್ತೆ, ಅಂದರೆ ಸ್ಲೀಪರ್ ಕೋಚ್ ಬಸ್ ಬರುತ್ತೆ. ಸೊ ಅಲ್ಲಿವರೆಗೆ ಹೋಗಬೇಕಂದ್ರೆ ಇವಾಗ ನಾವು ಎಷ್ಟಂದರೆ 145 ಮಿನಿಟ್ ಆಗುತ್ತೆ. ಸೊ ಅದಕ್ಕೆ ಕಾರ್ ಬುಕ್ ಮಾಡಬೇಕಾಗುತ್ತೆ. ಸೊ ಬುಕ್ ಮಾಡಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಏನಂದರೆ ಬೆಂಗಳೂರು ಟ್ರಾಫಿಕ್ ಅಂದರೆ ಹಬ್ಬ ಫುಲ್, ರೋಡ್ ಫುಲ್ ಖಾಲಿ, ಎಲ್ಲೂ ನಿಮ್ಗೆ ಕಾಣೋದಿಲ್ಲ. ನೋಡ್ಬೋದು, ವೆಹಿಕಲ್ ಇರುತ್ತೆ ಫುಲ್ಲು, ಅಷ್ಟು ಟ್ರಾಫಿಕ್ಕು, ಅಷ್ಟು ವೆಹಿಕಲ್ಸ್ ಇರುತ್ತೆ ರೋಡ್ ಮೇಲೆ. ಸೊ ಹೆಂಗೋ ನಾವು ಮುಟ್ಟಿದ್ದೀವಿ. ಆ್ಯಕ್ಚುಲಿ ಲೇಟಾಗಿತ್ತು, ಬಟ್ ಟೈಮ್ ಯಾಕಂದರೆ ನಮಗೆ 5-10 ಮಿನಿಟ್ಸ್ ನಮಗೆಲ್ಲ ರೀಚ್ ಮಾಡಿದ್ರು. ಅಲ್ಲಿ ವೇಟ್ ಮಾಡ್ತಾಯಿದ್ವಿ, ಬಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ನೋಡಿ, ಸೈಡಿಗೆ ಅಪ್ಪುಗೆ ಎತ್ಕೊಂಡು ಅವ್ರ ಅಪ್ಪ ಕುಂತಿದ್ದಾರೆ. ಅಷ್ಟರಲ್ಲಿ ಬಸ್ ಬಂತು. ಸೊ ನೋಡಿ, ಈ ಥರ ಇದೆ ನಮ್ಮ ಬಸ್ಸು. ಇಲ್ಲಿ ಅಪ್ಪು, ನಾನು ಮತ್ತು ಅವರಪ್ಪ 3 ಜನ ಇಲ್ಲಿ ಮಲ್ಕೋತೀವಿ. ಮುಂದ್ಗಡೆ ಬೇರೆ ಸೀಟಲ್ಲಿ ನಮ್ಮ ಅತ್ತೆಯವರು ಮಲ್ಕೋತಾರೆ. ಸೊ ಹೀಗೆ ನಾವು ಹೋಗ್ತಾ ಇದ್ದೀವಿ. ಅಷ್ಟೇ, ರಾತ್ರಿಯಲ್ಲಿ ಸುಮಾರು 2 ಗಂಟೆ ಆಗಿತ್ತು. ಅಪ್ಪುಗೆ ಹಸು ಆಯ್ತು ಅನಿಸುತ್ತೆ. ಸೊ ಅವನು ವಾಪಸ್ ಎದ್ದು ಮತ್ತು ಅವನಿಗೆ ಹಾಲು ಕುಡಿಸಿ ನಾವು ಮಲಗಿಸಿ ಅಷ್ಟರಲ್ಲಿ ಬೆಳಗಾಯಿತು. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸೈಡು. ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ನೋಡೋಕ್ಕೆ. ನಾನು ಮತ್ತು ನನ್ನ ಮಗ, ತಾಯಿ ಮಗ ಇಬ್ಬರು ಫುಲ್ ಹೊರಗೆ ವ್ಯೂ ನೋಡ್ಕೊತ ಆರಾಮಾಗಿ ಎಂಜಾಯ್ ಮಾಡ್ಕೊತ ಜರ್ನಿ ಮಾಡ್ಕೊತ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಬೆಳಗ್ಗೆ ಮುಟ್ಟಿದ್ವಿ. ಬೆಳಗ್ಗೆ ಮುಟ್ಟಿದ ತಕ್ಷಣ ಫ್ರೆಶ್ ಆಗೋಷ್ಟರಲ್ಲಿ ನೋಡಿ ನನ್ನ ಮಗಳು ಡ್ಯಾನ್ಸ್ ಮಾಡಿ ನಮಗೆ ವೆಲ್ಕಮ್ ಮಾಡಿದ್ಲು. ಆಮೇಲೆ ನಮ್ಮ ತಮ್ಮ ಬಂದು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋದರು ನಮಗೆ. ಸೊ ಇದು ಬಂದುಬಿಟ್ಟು ನಮ್ಮ ಅಮ್ಮನ ಮನೆ ನೆಕ್ಸ್ಟ್ ಡೇ. ಸೊ ನಮ್ಮ ಅಷ್ಟರಲ್ಲಿ ನಮ್ಮ ತಂಗಿ ಬಂದಿದ್ಲು, ಅವ್ಳ ಮಗಳ ತೊಗೊಂಡು ಮಾತಾಡ್ಸೋಕ್ಕೆ ಅಂತ. ಅವನಿಗೆ ಮತ್ತು ನನ್ನ ಮಗಗೆ ಒಂದೇ ಜೋಳಿಗೆಯಲ್ಲಿ ಹಾಕಿ ಏನೇನೋ ಬೈಯೋದು, ಏನೇನೋ ಮಾಡೋದು ಅಂತ, ಆಟ ಆಡಿಸೋದು ಅಂತ ಮಾಡ್ತಿದ್ಲು ನಮ್ಮಮ್ಮ. ಸೊ ಇದು ಬಂದುಬಿಟ್ಟು ಮಂಡೇ ಈವ್ನಿಂಗ್, ಆಫ್ಟರ್ನೂನ್ ಫ್ರೆಂಡ್ಸ್. ಮೆರವಣಿಗೆ ಹೋಗ್ತಾಯಿದ್ದೆ, ಜಾತ್ರೆ ಅಲ್ವಾ. ಸೊ ಮೆರವಣಿಗೆ ಹೋಗ್ತಾಯಿದ್ದೆ. ಕಳಸಿಗೆ ಏನು ಮಾಡಿ ಅದಕ್ಕೆ ಆರತಿ ಮತ್ತು ಕಳಸು ತೊಗೊಂಡು ಹೋಗ್ತಾರೆ. ಎಲ್ಲರೂ ಹೆಣ್ಮಕ್ಳು ಸೇರಿ ಮತ್ತು ಹುಡುಗರೆಲ್ಲ ಡ್ಯಾನ್ಸ್ ಮಾಡಿ ಕರ್ಕೊಂಡು ಬರ್ತಾರೆ ಕಳಸನ್ನು. ಸೊ ನೋಡ್ಬೋದು, ಪ್ರತಿ ವರ್ಷದ ಥರ ಹಂಗೆ ನಾರ್ಮಲ್ ಆಗಿರುತ್ತೆ. ಜಸ್ಟ್ ಆರತಿ ಕಳಸ ತೊಗೊಂಡು ಹೋಗ್ತೀವಿ ಮತ್ತು ಹಾಗೆ ಬರ್ತೀವಿ. ಬಟ್ ಈ ಸಲ ಶಂಭು ಡ್ಯಾನ್ಸ್ ಮಾಡೋವರಿಗೆ ಇನ್ವೈಟ್ ಮಾಡಿದ್ರು, ಕರೆದಿದ್ರು. ಸೊ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್. ಅಂದರೆ ನಮ್ಮ ಮನೆ ಮುಂದೆನೇ ಅದು ಎಲ್ಲ ವ್ಯೂ ಸೂಪರಾಗಿ ಕಾಣ್ತಾ ಇತ್ತು. ಸೊ ಅವೆಲ್ಲ ನೋಡಿ ಏನೋ ಈ ವರ್ಷ ಅಂದರೆ ತುಂಬ ಚೆನ್ನಾಗಿ ಅನಿಸಿತ್ತು. ಅಷ್ಟರಲ್ಲಿ ಸ್ವಲ್ಪ ಏನೋ ಬ್ಯಾಡ್ ನ್ಯೂಸ್ ಆಯಿತು. ಬಟ್ ಅದು ಬ್ಯಾಡ್ ನ್ಯೂಸ್, ಅದು ಆ್ಯಕ್ಚುಲಿ ರಾಂಗ್ ಬಂದಿತ್ತು ಬ್ಯಾಡ್ ನ್ಯೂಸು. ಮತ್ತು ಆಮೇಲೆ ಎಲ್ಲ ಕನ್ಫರ್ಮ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅನ್ನೋಷ್ಟರಲ್ಲಿ ಇನ್ನು ಆಮೇಲೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ರು ಶಂಭು ಡ್ಯಾನ್ಸು. ನೋಡಿ, ಇಲ್ಲಿ ಏನು ಚೆನ್ನಾಗಿ ಟೀಮಿಗೆ ಕಳಿಸಿದ್ರು ಕಂಪನಿಗೆ. ಅವ್ರು ಬಂದು ಈ ಥರ ಮಾಡ್ತಾಯಿದ್ರು. ನಾನು, ಅಪ್ಪು, ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮ ಅಣ್ಣ ತಮ್ಮರು ಎಲ್ಲರೂ ನಿಂತು ಟೆರೆಸ್ ಮೇಲೆ ನಿಂತು ನೋಡ್ತಾ ಇದ್ದೀವಿ. ಸೂಪರಾಗಿತ್ತು. ಅಷ್ಟು ಸೌಂಡ್ ಇತ್ತು, ಅಂದರೆ ಡಿ ಜೆ ಕರೆದಿದ್ರು ಫ್ರೆಂಡ್ಸು. ಏನು ಸೌಂಡ್ ಇತ್ತು ಗೊತ್ತಾ, ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ಮತ್ತು ಇದೆಲ್ಲ ನೋಡೋಕ್ಕೆ ಮೆರವಣಿಗೆ ಸೂಪರ್ ಆಗಿತ್ತು. ಪ್ರತಿ ಸಲ ವಾಪಸ್ ಅವ್ರು ಸ್ಟಾರ್ಟ್ ಮಾಡಿ ಈ ಥರ ಎಲ್ಲ ಏನೋ ಒಂದು ಕರ್ಸಿದ್ದೀವಿ, ಎಲ್ಲ ಚೆನ್ನಾಗಿ ಮಾಡಬೇಕು ಅನ್ನೋದು ಅದಕ್ಕೆ. ಸೊ ವಾಪಸ್ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಬ್ಯಾಟಿ ಎಲ್ಲ ಮಾಡಿ ಬಂದರು. ಸೊ ಅಮ್ಮ ಪ್ರತಿ ಸಲ ಮಾಡೋಂಗೆ ಈ ಸಲ ಒಲೆ ಫಸ್ಟು ಪೂಜೆ ಮಾಡಿ ಆಮೇಲೆ ಮಟನ್ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ವಿಭೂತಿ ಹಚ್ಚಿ ಮತ್ತೆ एकदम ऊंची दुकान फीका भगवान खद्र के चांदी का पिगदार 100 में 80 बेईमान फिर भी मेरा देश मान साला एक मत आदमी को हिजड़ा बना रहता है। बताओ मेरे पास लड़ने दो मेरे लड़ाई को। हाँ, ये भारी करो सेम और नहीं करो सासे वो अज्जे कौन से कदे नहीं हो वो प्रतिबंध का डायलॉग लोग मेरे को इस पार्ट नाना कहते हैं। हाँ, जो कोई ना इन इस पार्ट तो मेरे को सलाम करता है, दुआ नहीं परवाह नहीं। सुना है तू, हमारा
कुत्ते को पेट्रोल पिलाया, मेरे को गुस्सा आया नहीं, मेरी जुए खाने रंडी खाने शराबी बंद कर दिया। माँ कसम तेरी मर्दानी सुन सुनकर मेरे को बहुत अच्छा लगा। बोनस मांगता है। जब से आप पुलिस मुझे फायदा हुआ, यू पिलाड़ी बात कर, कोर्ट ने सुनो तुम्हारा बाप का दारू का आटा सुनो रंडी खाने, छोटू गाड़ी निकाल, इनको 200 मेरे पे 100 पड़ेगा। ಸೊ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಆದಮೇಲೆ ಈವ್ನಿಂಗಲ್ಲಿ ಇವರು ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಅತ್ತೆ ಮಗನ ಮನೆಯೇ ಅನ್ಬೋದು. ಅವರು ಕೂಡ ನಮ್ಮ ಬೆಂಗಳೂರಿದ್ದಾಗೆ ನಮಗೆ ಇನ್ವೈಟ್ ಮಾಡಿದ್ರು ಪೂಜೆಗೆ. ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಬರಬೇಕು ಅಂತ ನಾನು, ನಮ್ಮ ತಮ್ಮ, ನಮ್ಮ ಮನೆಯವರು ಎಲ್ಲರೂ ಹೋಗಿದ್ದೆ. ಅವ್ರಿಗೆ ಏನಂದರೆ ಅವ್ರದ್ದು ಒಂದು ಸ್ಪೆಷಲಿಸ್ಟ್ ಏನಂದರೆ ಒಂದೇ ಪ್ಲೇಟಲ್ಲಿ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ. ಸೊ ನೋಡಿ ಮಾಡೋನು ತಿನ್ನೋನು ಚೆನ್ನಾಗಿ ಅಂತ ಅವರು ಒಂದೇ ಪ್ಲೇಟಲ್ಲಿ ಮಟನ್ ಹಾಕ್ಕೊಂಬಂದರು. ಆ್ಯಕ್ಚುಲಿ ಮನೆಯಲ್ಲಿ ಊಟ ಮಾಡಿ ಹೋಗಿದ್ವಿ, ಹೊಟ್ಟೆ ಫುಲ್ ಇತ್ತು. ಬಟ್ ಅವ್ರು ಒಂದು ಪ್ಲೇಟಲ್ಲ 2 ಪ್ಲೇಟ್ ಖಾಲಿ ಆಯಿತು. ಅಂದರೆ ಅಂತಾರಲ್ಲ ಫ್ರೆಂಡ್ಸ್, ಎಲ್ಲರೂ ಸೇರಿ ತಿನ್ನೋದ್ರಿಂದ ಅದು ಎಷ್ಟೇ ಹೊಟ್ಟೆ ತುಂಬಿದ್ರೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದರಲ್ಲಿ ಅವ್ರು ಮಾಡಿರುವ ಮಟನ್ ಸಾರು ಅಡುಗೆ ಏನಾದರೂ ನನ್ನ ಫೇವ್ರೇಟ್ ಅನ್ಬೋದು. ನಂಗೆ ತುಂಬ ಇಷ್ಟ ಆಗುತ್ತೆ. ಅವರು ಈ ಥರ ಸ್ಪೆಷಲಾಗಿ ಕೂಡ ನಮಗೆ ಎಲ್ರಿಗೂ ಇನ್ವೈಟ್ ಮಾಡಿ ತಿನ್ನಿಸ್ತಾರೆ. ಅದು ಒಂದು ಪ್ರೀತಿನೇ ಅನ್ಬೋದು ಅವ್ರದ್ದು. ಸೊ ಅದಕ್ಕೆ ಅವರಿಗೆ ನಾನು ಯಾವಾಗಲೂ ಅವ್ರು ನನ್ನ ಫೇವ್ರೇಟೇ ಅನ್ಬೋದು ನಮ್ಮ ಫ್ಯಾಮ್ಲಿಯಲ್ಲಿ. ಸೊ ಅಲ್ಲಿ ಊಟವೆಲ್ಲ ಮುಗಿಸಿ 3-4 ಪ್ಲೇಟು ಮಟನ್ ತಿಂದು, ಸೊ ಇದು ಬಂದುಬಿಟ್ಟು ಲಾಸ್ಟಲ್ಲಿ ಈವ್ನಿಂಗಲ್ಲಿ ಅಂದರೆ ನಮ್ಮ ಅಮ್ಮನ ಮನೆ ಬ್ಯಾಕ್ ಸೈಡಿಗೆ ಒಂದು ಹೊಲ ಇದೆ. ಆ ಹೊಲದಲ್ಲಿ ನಾಯಿ ಓಟ, ಡಾಗ್ ರೇಸ್ ನಡೀತಾ ಇತ್ತು ಫ್ರೆಂಡ್ಸ್. ಸೂಪರಾಗಿ ಇತ್ತು. ಎಲ್ಲ ಕುಂತು ಬ್ಯಾಕ್ ಸೈಡಲ್ಲಿ ನೋಡಿ, ಇದು ನಮ್ಮಮ್ಮ ಕೆಲಸ ಮಾಡ್ತಾಯಿದ್ರು. ನಾವೆಲ್ಲ ನಾಯಿನ ಓಟ ನೋಡ್ತಾ ಇದ್ದೀವಿ, ಎಂಜಾಯ್ ಮಾಡಿದ್ವಿ. ಫುಲ್ ವ್ಯೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಜಾತ್ರೆ ಊರು ಸೂಪರಾಗಿ ಅನ್ನಿಸ್ತು ಫ್ರೆಂಡ್ಸ್. ಏನೋ ನಮ್ಮೂರು ನಮ್ಮ ಜಾತ್ರೆ ಅಂದರೆ ಏನೋ ಒಂಥರ ಸ್ವರ್ಗನೇ ಅನಿಸುತ್ತಲ್ಲ. ಸೊ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್. ಏನೇ ಇದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.